ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. S-400 ಗೊತ್ತಲ್ಲ, ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ಪಾಕಿಸ್ತಾನವನ್ನು ಅಲುಗಾಡಿ ಹೋಗೋ ರೀತಿಯಲ್ಲಿ ಪೆಟ್ಟು ಕೊಟ್ಟಿದ್ದು, ಅವರ ಏರ್ಕ್ರಾಫ್ಟ್ಗಳಿಗೆ ಹೊಡೆದಿದ್ದು, ಅವರ ಮಿಸೈಲ್ಗಳನ್ನು ಬ್ಲಾಕ್ ಮಾಡಿದ್ದು, ಮಹತ್ವದ ಪಾತ್ರ ನಿಭಾಯಿಸಿದ್ದು. ಪಾಕಿಸ್ತಾನ ಹುಡ್ಕೊಂಬಂತಲ್ಲ S-400 ಡ್ಯಾಮೇಜ್ ಮಾಡಬೇಕು ಅಂಥೇಳಿ, ಆಮೇಲೆ ಸುಳ್ಳೆಲ್ಲ ಕ್ಲೇಮ್ ಮಾಡಿದ್ರು ಹೊಡೆದಿದ್ದೀವಿ ಅಂಥೇಳಿ. ಗೊತ್ತಲ್ಲ ಅದ್ರ ಮಹತ್ವ ನಿಮಗೆ ಸ್ನೇಹಿತರೆ. ರಷ್ಯಾ ಹತ್ರ ನಾವು ಖರೀದಿ ಮಾಡಿರೋದು, ಅದು ಈಗ ಭಾರತದ್ದು ಸ್ವಂತ ರೆಡಿಯಾಗಿದೆ. ಭಾರತದ ಸ್ವಂತ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಅನ್ಕೊಳ್ಳಿ ನೀವು. ಇದು ಭಾರತದ ರಕ್ಷಣಾ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. ನಮ್ಮ ವಾಯು ಪ್ರದೇಶದ ರಕ್ಷಣೆಗೆ ಸ್ವದೇಶಿ ನಿರ್ಮಿತ ಹೊಸ ಕುಶ ಏರ್ ಡಿಫೆನ್ಸ್ ಸಿಸ್ಟಮ್ ಟೆಸ್ಟ್ ಯಶಸ್ವಿ ಆಗಿ ಹೋಗಿದೆ. ಈಗ ಶತ್ರುಗಳ ಯಾವುದೇ ಕ್ಷಿಪಣಿ, ಯಾವುದೇ ಯುದ್ಧ ವಿಮಾನ, ಡ್ರೋನ್ ಎಲ್ಲವನ್ನ ಆಕಾಶದಲ್ಲೇ ಪುಡಿಗಟ್ಟಿ ಬಿಸಾಕುವ ಬಲಿಷ್ಠ ಸಿಸ್ಟಮ್ ಇದು. ಇದರ ರೇಂಜ್ ಭರ್ತಿ 400 ಕಿಲೋಮೀಟರ್. ದೇಸಿ S-400 ಅಂತಲೇ ಕರೆಯಲಾಗ್ತಿದೆ. ಹಾಗಿದ್ರೆ ಏನಿದು ಪ್ರಾಜೆಕ್ಟ್ ಕುಶ? ವಿದೇಶಿ ಮಿಸೈಲ್ಗಿಂತ ನಮ್ಮ ಸ್ವದೇಶಿ ಅಸ್ತ್ರ ಹೇಗೆ ಭಿನ್ನ? ಇದರ ಮಿಸೈಲ್ಸ್ನ ಸ್ಪೆಷಾಲಿಟಿ ಏನು? ಪಾಕಿಸ್ತಾನ, ಚೈನಾಗೆ ಹೇಗೆ ದೊಡ್ಡ ಶಾಕ್ ಇದು? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಭಾರತದ ಸ್ವಂತ S-400 ಏನಿದು ಪ್ರಾಜೆಕ್ಟ್ ಕುಶ? ಮೊದಲಿಗೆ ಜುಲೈ 23ನೇ ತಾರೀಕು ಏನಾಯಿತು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಬಿಡೋಣ ಸ್ನೇಹಿತರೆ. ಸ್ಥಳ ಒಡಿಶಾ ಕರಾವಳಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪ. ಅಲ್ಲಿ ನಮ್ಮ DRDO ವಿಜ್ಞಾನಿಗಳು ಒಂದು ವೆರಿ ಇಂಪಾರ್ಟೆಂಟ್ ಕ್ಷಿಪಣಿ ಉಡಾವಣೆಗೆ ಸಜ್ಜುಗೊಳಿಸಿ ನಿಲ್ಲಿಸಿದ್ರು ಮಿಸೈಲನ್ನು. ಅದು LRSAM, ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಅಂದರೆ ನೆಲದಿಂದ ಆಕಾಶಕ್ಕೆ ಚಿಮ್ಮಿ ಶತ್ರುಗಳನ್ನು ಬೇಟೆಯಾಡೋ ಕ್ಷಿಪಣಿ. ಈ ಪರೀಕ್ಷೆ ಟೈಮ್ನಲ್ಲಿ DRDO ವಿಜ್ಞಾನಿಗಳು ಒಂದು ಹೈ ಸ್ಪೀಡ್ ಎಲೆಕ್ಟ್ರಾನಿಕ್ ಟಾರ್ಗೆಟ್ ಅನ್ನು ಸೆಟ್ ಮಾಡಿದ್ರು. ಇದು ಆಕಾಶದಲ್ಲಿ ವಿಪರೀತ ವೇಗದಲ್ಲಿ ಹಾರಾಡ್ತಿರುತ್ತೆ. ನಮ್ಮ ರೆಡಾರ್ಸ್ ಈ ಟಾರ್ಗೆಟ್ ಅನ್ನು ಡಿಟೆಕ್ಟ್ ಮಾಡಿದ ತಕ್ಷಣ ಕುಶ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಕ್ಷಿಪಣಿ ಲಾಂಚ್ ಆಯಿತು. ಆಕಾಶದಲ್ಲಿ ಆಕ್ಯುರೇಟ್ ಆಗಿ ಆ ಗುರಿಯನ್ನು ಬೆನ್ನಟ್ಟಿ ಕ್ಷಣಾರ್ಧದಲ್ಲಿ ಅದನ್ನು ಹೊಡೆದುರುಳಿಸ್ತು. ಈ ಪರೀಕ್ಷೆ 100% ಸಕ್ಸಸ್ಫುಲ್ ಅಂತ DRDO ಡಿಕ್ಲೇರ್ ಮಾಡಿದೆ. ಕ್ಷಿಪಣಿಯ ಪರ್ಫಾರ್ಮೆನ್ಸ್, ರೇಡಾರ್ ನೆಟ್ವರ್ಕ್ ಮತ್ತು ಟಾರ್ಗೆಟ್ ಇಂಟರ್ಸೆಪ್ಷನ್ ಎಲ್ಲವೂ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೆ. ಈ ಪರೀಕ್ಷೆಯ ಯಶಸ್ಸು ಭಾರತಕ್ಕೆ ದೊಡ್ಡ ಗೆಲುವು. ಇದರ ಬಗ್ಗೆ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಕ್ಷಣಾ ಸಂಶೋಧನೆಯಲ್ಲಿ ಭಾರತದಲ್ಲಿ ಇದು ದೊಡ್ಡ ಮೈಲುಗಲ್ಲು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಡೀಟೇಲ್ ಆಗಿ ಹೇಳಬೇಕು ಅಂದರೆ, ಭಾರತ ಈಗ ಟೆಸ್ಟ್ ಮಾಡಿರೋ ಈ ಕುಶ ಏರ್ ಡಿಫೆನ್ಸ್ ಸಿಸ್ಟಮ್ನ ಪ್ರಾಜೆಕ್ಟ್ ಕುಶ ಅಡಿಯಲ್ಲಿ ಡೆವಲಪ್ ಮಾಡಿರೋದು. ರಷ್ಯಾದ S-400 ಅಥವಾ ಇಸ್ರೇಲ್ನ ಐರನ್ ಡೋಮ್ ಮಾದರಿಯಲ್ಲೇ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಸ್ವಂತದ್ದು ಮಾಡಬೇಕು ಅಂತ ಭಾರತ ಸರ್ಕಾರ ಇಟ್ಟಿರೋ ಹೆಸರಿದು. ಇದು ಭಾರತದ 100% ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್. 2022-23 ಟೈಮ್ನಲ್ಲೇ ನಮ್ಮ ಕ್ಯಾಬಿನೆಟ್ ಕಮಿಟಿ ಈ ಬೃಹತ್ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಈ ಪ್ರಾಜೆಕ್ಟ್ ಒಟ್ಟು ಬಜೆಟ್ ಬರೋಬ್ಬರಿ 21,700 ಕೋಟಿ ರೂಪಾಯಿ. ಇದರಲ್ಲಿ ಭಾರತೀಯ ವಾಯುಪಡೆಗಾಗಿ 5 ಸ್ಕ್ವಾಡ್ರನ್ಗಳನ್ನು ರೆಡಿ ಮಾಡ್ತಿದ್ದಾರೆ. ನಮ್ಮ DRDO ಈ ಇಡೀ ಸಿಸ್ಟಮ್ನ ಡಿಸೈನ್ ಮತ್ತು ಬ್ರೈನ್ ಅನ್ನು ಡೆವಲಪ್ ಮಾಡಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಥವಾ BEL ಈ ಸಿಸ್ಟಮ್ಗೆ ಬೇಕಾದ ಕಣ್ಣುಗಳನ್ನು, ಅಂದರೆ ಲಾಂಗ್ ರೇಂಜ್ ರೆಡಾರ್ಸ್ ಅನ್ನು ರೆಡಿ ಮಾಡಿದೆ. ಇನ್ನು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಥವಾ BDL ಈ ಕ್ಷಿಪಣಿಗಳನ್ನು ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಜವಾಬ್ದಾರಿ ಹೊತ್ಕೊಂಡಿದೆ. ರಕ್ಷಣಾ ತಜ್ಞರು ಹೇಳೋ ಪ್ರಕಾರ ಭಾರತದ ಈ ಹೊಸ ಆಯುಧ ರಷ್ಯಾದ S-400ನಷ್ಟೇ ಬಲಿಷ್ಠವಾಗಿದ್ದು, ಇಸ್ರೇಲ್ನ ಐರನ್ ಡೋಮ್ಗಿಂತ ಶಕ್ತಿಯುತವಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಅಂಥದ್ದೇನಿದೆ? ಮುಂದೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. 3 ಹಂತದ ಮೃತ್ಯುಪಾಶ, ಒಂದೇ ಅಸ್ತ್ರ, 3 ರೇಂಜ್. ಸ್ನೇಹಿತರೆ, ಪ್ರಾಜೆಕ್ಟ್ ಕುಶಾದ ತಾಕತ್ತಿರೋದೇ ರೇಂಜ್ನಲ್ಲಿ. ನಾರ್ಮಲ್ ಆಗಿ ಒಂದು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಒಂದು ನಿರ್ದಿಷ್ಟ ದೂರದವರೆಗೆ ಮಾತ್ರ ಪ್ರೊಟೆಕ್ಷನ್ ಕೊಡುತ್ತೆ. ಅಂದರೆ ಈಗ 100 ಕಿಲೋಮೀಟರ್ ರೇಂಜ್ ಅಂತ ಹೇಳಿದ್ರೆ ಆ ವ್ಯಾಪ್ತಿಯಲ್ಲಿ ಮಾತ್ರ ಟಾರ್ಗೆಟ್ನ ಹೊಡೆದು ಹಾಕುತ್ತೆ. ಆದರೆ ಕುಶ ಹಾಗಲ್ಲ. ಇದರಲ್ಲಿ 3 ಹಂತದ ಇಂಟರ್ಸೆಪ್ಟರ್ ಮಿಸೈಲ್ಗಳಿವೆ. ಅಂದರೆ S-400 ರೀತಿನೇ ಮಲ್ಟಿಪಲ್ ರೇಂಜಿನ ಮಿಸೈಲ್ಸ್ ಇದರಲ್ಲಿ ಇದಾವೆ. ಕುಶದಲ್ಲಿ ಮುಖ್ಯವಾಗಿ 3 ಲೇಯರ್ದು. ಶತ್ರುಗಳ ನಮ್ಮ ಮೇಲೆ ದೊಡ್ಡ ಅಟ್ಯಾಕ್ ಪ್ಲಾನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆಗ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಮಾಡಿದ್ರೆ ಸಾಕು, ಶತ್ರುಗಳ ಟಾರ್ಗೆಟ್ನ 3 ಹಂತದಲ್ಲಿ ಹೊಡೆದು ಹಾಕೋ ಸಾಮರ್ಥ್ಯ ಇದಕ್ಕಿದೆ. ಇದರಲ್ಲಿರೋ ಫಸ್ಟ್ ಲೇಯರ್ M3 ಮಿಸೈಲ್ ಸಿಸ್ಟಮ್. ಇದು ಅತಿ ಉದ್ದದ ರೇಂಜ್ ಹೊಂದಿರೋ ಕ್ಷಿಪಣಿ. 350 to 400 ಕಿಲೋಮೀಟರ್ ದೂರದಲ್ಲೇ ಇದು ಶತ್ರು ಅಷ್ಟು ದೂರದಲ್ಲಿದ್ದಾಗಲೇ ಕೆಲಸ ಶುರು ಮಾಡುತ್ತೆ. ಯುದ್ಧದ ಟೈಮ್ನಲ್ಲಿ ಶತ್ರುಗಳ AWACS ಕಮಾಂಡ್ ವಿಮಾನಗಳು
ಅಥವಾ ಗಾಳಿಯಲ್ಲೇ ಫ್ಯೂಲ್ ತುಂಬೋ ಟ್ಯಾಂಕರ್ ವಿಮಾನಗಳು ಗಡಿಯ ಆಚೆ ಇರ್ತವೆ. ಇವೆಲ್ಲ ಶತ್ರುಗಳ ದೊಡ್ಡ ಶಕ್ತಿ ಏರ್ ಆಪರೇಷನ್ಸ್ಗೆ. ಕುಶಾದಲ್ಲಿರೋ ಅಥವಾ LRSAMನಲ್ಲಿರೋ M3 ಟೈಪ್ ಕ್ಷಿಪಣಿ ಶತ್ರುಗಳು ನಮ್ಮ ಗಡಿ ಮುಟ್ಟೋ ಮೊದಲೇ 400 ಕಿಲೋಮೀಟರ್ ದೂರದಲ್ಲೇ ಆ ಶಕ್ತಿಯನ್ನ ನಾಶ ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇದನ್ನ ಪಂಜಾಬ್ನ ಅಮೃತ್ಸರ ಬಾರ್ಡರ್ ನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಸಾಕು, ಟಾರ್ಗೆಟ್ ಪಾಕ್ನ ರಾಜಧಾನಿ ಇಸ್ಲಾಮಾಬಾದ್ ಕೂಡ ನಮ್ಮ ಟಾರ್ಗೆಟ್ ರೇಂಜ್ಗೆ ಬರುತ್ತೆ. ಶತ್ರು ನೆಲದಿಂದ ಟಾರ್ಗೆಟ್ ಟೇಕ್ ಆಫ್ ಆಗೋ ಟೈಮ್ನಲ್ಲೇ ಅಲ್ಲೇ ಹೊಡೆದು ಅಲ್ಲೇ ಬೀಳಿಸ್ಬಿಡ್ಬೋದು. ನೆಕ್ಸ್ಟ್, ಕುಶಾ ಸಿಸ್ಟಮ್ ನಲ್ಲಿರೋ ಇನ್ನೆರಡು ಸ್ಟೇಜಸ್ ನ ನೋಡೋಕ್ಕೂ ಮುಂಚೆ ಸ್ನೇಹಿತರೆ ನಿಮ್ಗೊಂದು ಸಣ್ಣ ಮಾಹಿತಿ. 7 ಸ್ಯಾಂಡ್ಸ್ನವರು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮಕ್ಕೆ ಒಂದು ಅದ್ಭುತವಾಗಿರೋ ಟ್ರಿಪ್ ಅನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ನಿಮಗೆ ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. 3 ಸ್ಟಾರ್ ಹೋಟೆಲ್ ಸ್ಟೇ, ಫ್ಲೈಟ್ ಟಿಕೆಟ್ಸ್, ಊಟ, ಬೇರೆ ಬೇರೆ ಟಿಕೆಟ್ಗಳು ಕೌಂಟರಲ್ಲಿ ಎಲ್ಲವನ್ನ ಕೂಡ ಅವರೇ ಮಾಡಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕನ್ನಡ ಟೂರ್ ಮ್ಯಾನೇಜರ್ ಇಟ್ಟು ವಾಪಸ್ ನಿಮ್ಮನ್ನ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಒಂದು ವೇಳೆ ಶತ್ರುಗಳ ಯುದ್ಧ ವಿಮಾನ ಸ್ವಲ್ಪ ಹತ್ರ ಬಂತು ಅಂತ ಇಟ್ಕೊಳ್ಳಿ, ಆಗ ಸೆಕೆಂಡ್ ಲೇಯರ್ ಆಕ್ಟಿವೇಟ್ ಆಗುತ್ತೆ. ಇದರಲ್ಲಿ M2 ಕ್ಷಿಪಣಿಗಳಿರ್ತವೆ. ಇದರ ರೇಂಜ್ ಸುಮಾರು 250 ಕಿಲೋಮೀಟರ್. ಈ ವ್ಯಾಪ್ತಿಯಲ್ಲಿ ಯಾವುದೇ ಶತ್ರು ಟಾರ್ಗೆಟ್ ಬಂದರೂ ಕೂಡ M2 ಮಿಸೈಲ್ ಫೈರ್ ಆಗಿ ಆ ಗುರಿಯನ್ನ ಪುಡಿ ಮಾಡುತ್ತೆ. ಇನ್ನು ಶತ್ರುಗಳ ಡ್ರೋನ್ಸ್, ಕ್ರೂಸ್ ಮಿಸೈಲ್ಸ್ ಅಥವಾ ವಿಮಾನಗಳೇ ಇರ್ಬೋದು, ಹೇಗೋ ಕಣ್ತಪ್ಪಿಸಿ ಇನ್ ಕೇಸ್ ಬರೋದ್ ಕಷ್ಟ ಬಂದರೂ ಕೂಡ ಆಗ್ಲೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದಕ್ಕಾಗಿನೇ 3ನೇ ಲೇಯರ್ ಆಕ್ಟಿವೇಟ್ ಆಗುತ್ತೆ. ಇದರಲ್ಲಿರೋ M1 ಮಿಸೈಲ್ಸ್ ನ ಸುಮಾರು 120-150 ಕಿಲೋಮೀಟರ್ ದೂರದವರೆಗೆ ಯಾವುದೇ ಶತ್ರು ಟಾರ್ಗೆಟ್ ನ ಹೊಡೆದು ಹಾಕೋ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ. ಕಾಮಿಕಾಜಿ ಡ್ರೋನ್ಗಳು ಫಾಸ್ಟ್ ಆಗಿ ಬರೋ ಕ್ಷಿಪಣಿಗಳನ್ನ ಲಾಕ್ ಮಾಡಿ ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ಈ ಕ್ಷಿಪಣಿಗಳನ್ನ ಕೂಡ ನಮ್ಮ DRDOನೇ ಡೆವಲಪ್ ಮಾಡಿರೋದು. ಹೀಗೆ ಒಂದೇ ಸಿಸ್ಟಮ್ ನಲ್ಲಿ 3 ಬೇರೆ ಬೇರೆ ವೇರಿಯಂಟ್ ಗಳಿರೋದು ಜಗತ್ತಿನ ಬೆರಳೆಣಿಕೆಯಷ್ಟು ರಾಷ್ಟ್ರಗಳ ಬಳಿ ಮಾತ್ರ. S-400 ನಲ್ಲೂ ಇದೇ ರೀತಿ ಮಲ್ಟಿ ಲೇಯರ್. ನಿಮ್ಗೆ ಆಗ್ಲೇ ಹೇಳಿದ್ವಿ. ಹಾಗಂತ ಕುಶಾ S-400 ಅನ್ನ ರಿಪ್ಲೇಸ್ ಮಾಡ್ತಿಲ್ಲ, ಅದರೊಂದಿಗೆ ಇನ್ನೊಂದು ಬಲಿಷ್ಠ ಲೇಯರ್ ಆಡ್ ಆಗ್ತಾ ಇದೆ ಈಗ. ಇಲ್ಲಿ ಕುಶಾ ಸಿಸ್ಟಮ್ ನಲ್ಲಿ ಶತ್ರು ಟಾರ್ಗೆಟ್ ನ ಟ್ರ್ಯಾಕ್ ಮಾಡೋಕೆ ಅತ್ಯಾಧುನಿಕ AESA ರೆಡಾರ್ ಗಳನ್ನ ಯೂಸ್ ಮಾಡಿದ್ದಾರೆ. ಇದರ ಪ್ರೈಮರಿ ರೆಡಾರ್ S ಬ್ಯಾಂಡ್ ಲಾಂಗ್ ರೇಂಜ್ ಬ್ಯಾಟಲ್ ಮ್ಯಾನೇಜ್ಮೆಂಟ್ ರೇಡಾರ್ LRBMR. ಇದು ಬರೋಬ್ಬರಿ 500 ಕಿಲೋಮೀಟರ್ಗೂ ಆಚೆ ಇರೋ ಶತ್ರುಗಳನ್ನ ಸ್ಕ್ಯಾನ್ ಮಾಡುತ್ತೆ. ಇದರಲ್ಲಿ ಡೆವಲಪ್ ಮಾಡಿರೋ ಗ್ಯಾಲಿಯಂ ನೈಟ್ರೇಟ್ GAN ಟೆಕ್ನಾಲಜಿಯಿಂದಾಗಿ ಸ್ಟೆಲ್ತ್ ಫೈಟರ್ಗಳು, ಡ್ರೋನ್ಗಳು, ಕ್ರೂಸ್ ಮಿಸೈಲ್ಗಳು ಯಾವುದೇ ಬಂದರೂ ಈಸಿಯಾಗಿ ಪತ್ತೆ ಹಚ್ಚುತ್ತೆ. ಇದರ ಜೊತೆಗೆ 3D ಫೈರ್ ಕಂಟ್ರೋಲ್ ರೆಡಾರ್ಗಳು ಕೂಡ ಇವೆ. ಒಂದು ವೇಳೆ ಶತ್ರುಗಳು ಏಕಕಾಲಕ್ಕೆ 106 ಮಿಸೈಲ್ಗಳನ್ನು ನಮ್ಮ ಮೇಲೆ ಹಾರಿಸಿದ್ರು ಕೂಡ ಈ ರೆಡಾರ್ ಸಿಸ್ಟಮ್ ಒಂದೇ ಬಾರಿಗೆ ಅನೇಕ ಟಾರ್ಗೆಟ್ಗಳನ್ನು ಟ್ರ್ಯಾಕ್ ಮಾಡುತ್ತೆ. ಹಾಗೆ ನಮ್ಮ M1, M2, M3 ಕ್ಷಿಪಣಿಗಳಿಗೆ ಒಂದೇ ಸಮನೆ ಗೈಡ್ ಮಾಡಿ ಶತ್ರುಗಳನ್ನು ಆಕಾಶದಲ್ಲೇ ಹೊಡೆದು ಬಿಸಾಕುತ್ತೆ. ಇದೆಲ್ಲವೂ ಏರ್ ಫೋರ್ಸ್ನ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ಸ್ IACCS ನೆಟ್ವರ್ಕ್ ಜೊತೆಗೆ ನೇರವಾಗಿ ಲಿಂಕ್ ಆಗಿರುತ್ತೆ. ಜೊತೆಗೆ ಒಂದು ಸಿಸ್ಟಮ್ ಇಟ್ಕೊಂಡು ಕೂರೋದಿಲ್ಲ. ಈಗ ನಮ್ಮದೇ ಸ್ವಂತ ಮ್ಯಾನುಫ್ಯಾಕ್ಚರ್, ನಮ್ಮದೇ ಸ್ವಂತ ಟೆಕ್ನಾಲಜಿ ಆಗಿರೋದ್ರಿಂದ ನಾವು ಲಾರ್ಜ್ ಸ್ಕೇಲ್ನಲ್ಲಿ ಮಾಸ್ ಪ್ರೊಡ್ಯೂಸ್ ಮಾಡಿಸಿ, ಖಾಸಗಿ ಕಂಪನಿಗಳಿಂದ ಭಾರತದಲ್ಲಿ ಪ್ರೊಡ್ಯೂಸ್ ಮಾಡಿಸಿ, ಭಾರತದ ಹೊಸ ಸುದರ್ಶನ ಚಕ್ರ ಮಿಷನ್ ಇದೆಯಲ್ಲ, ಕಂಪ್ಲೀಟ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್, ಅದರಲ್ಲಿ ಭಾರತದ ಎಲ್ಲ ದಿಕ್ಕುಗಳಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ನಿಯೋಜನೆ ಮಾಡ್ಬೋದು. ಈಗ ನಾವು ಇದನ್ನು S-400 ಅಂತ ಹೇಳಿದ್ರೆ ರಷ್ಯಾಗೆ ಆರ್ಡರ್ ಕೊಡಬೇಕು, ಅವರಿಗೆ ಮಾಡ್ಕೊಳ್ತಾ ಇದ್ದಾರೆ, ಲೇಟಾಗಿ ಡೆಲಿವರಿ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಅಮೆರಿಕನ್ಸ್ ಕಂಪೇರ್ ಮಾಡಿದ್ರೆ ಫಾಸ್ಟಾಗಿ ಕೊಡ್ತಿದ್ದಾರೆ ರಷ್ಯನ್ಸ್, ಇಲ್ಲ ಅಂತಿಲ್ಲ. ಬಟ್ ಸ್ಟಿಲ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿದಷ್ಟು ಫಾಸ್ಟಲ್ಲಿ ರಷ್ಯಾ ಕೊಡೋಕ್ಕಾಗಲ್ಲ. 5 ವರ್ಷ ಎಲ್ಲ ಬೇಕು ಒಂದ್ಸಲ ಆರ್ಡರ್ ಮಾಡಿದ್ರೆ ಅಲ್ಲಿಂದ ಬರೋಕ್ಕೆ. ಆದರೆ ಇದನ್ನು ನಾವು ಬೇಗ ಮಾಡಿಕೊಂಡು ಮಾಸ್ ಡಿಪ್ಲಾಯ್ಮೆಂಟ್ ಮಾಡ್ಬೋದು. ಮ್ಯಾಕ್ 5.5 ವೇಗ, ಕಣ್ಣು ಮಿಟುಕಿಸುವಷ್ಟರಲ್ಲಿ ಸರ್ವನಾಶ. ಸ್ನೇಹಿತರೆ, ಪ್ರಾಜೆಕ್ಟ್ ಕುಶಾ ಕ್ಷಿಪಣಿಗಳ ವೇಗ ಮ್ಯಾಕ್ 5.5, ಶಬ್ದಕ್ಕಿಂತ 5.5 ಪಟ್ಟು ಹೆಚ್ಚು ವೇಗ. ಈ ಕ್ಷಿಪಣಿ ಸೌಂಡ್ಗಿಂತ 5.5 ಪಟ್ಟು ವೇಗದಲ್ಲಿ ಚಲಿಸುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಸೆಕೆಂಡ್ಗೆ ಸುಮಾರು 1.9 ಕಿಲೋಮೀಟರ್ ಚಲಿಸುತ್ತೆ ಸೆಕೆಂಡ್ಗೆ. ಶತ್ರುಗಳು ಎಷ್ಟೇ ಅಡ್ವಾನ್ಸ್ಡ್ ಸ್ಟೆಲ್ತ್ ಏರ್ಕ್ರಾಫ್ಟ್ ತಂದರೂ ಕೂಡ ಕುಶಾ ಸಿಸ್ಟಮ್ನ ಬೀಟ್ ಮಾಡಿ ಮುಂದಕ್ಕೆ ಬರೋದು ತುಂಬ ಕಷ್ಟ. ಯಾಕಂದರೆ ಕುಶಾ ಸಿಸ್ಟಮ್ನ ಕಣ್ಣುಗಳು ಮತ್ತು ಸೆನ್ಸಾರ್ಗಳು ಎಷ್ಟು ಶಾರ್ಪ್ ಅಂದರೆ ಸ್ಟೆಲ್ತ್ ವಿಮಾನಗಳ ಸಣ್ಣ ಸುಳಿವನ್ನು ಕೂಡ ಇವು ಮಿಸ್ ಮಾಡಲ್ಲ. ನೆಲದ ಮೇಲಿರೋ ರೆಡಾರ್ ಟಾರ್ಗೆಟನ್ನು ಲಾಕ್ ಮಾಡಿದ ತಕ್ಷಣ ಕ್ಷಿಪಣಿ ಮಿಂಚಿನ ವೇಗದಲ್ಲಿ ಶಬ್ದಕ್ಕಿಂತ 5.5 ಪಟ್ಟು ಹೆಚ್ಚು ಸ್ಪೀಡ್ನಲ್ಲಿ ನುಗ್ಗು ಬಿಡುತ್ತೆ ಟಾರ್ಗೆಟ್ ಕಡೆಗೆ. ಜೊತೆಗಿದೊಂದು ಆಲ್ ವೆದರ್ ಸಿಸ್ಟಮ್. ವಾತಾವರಣ ಏನೇ ಇರಲಿ ಕೆಲಸ ಮಾಡುತ್ತೆ. ರಾಜಸ್ಥಾನದ ಬಿಸಿಲಿನ ಪ್ರದೇಶದಿಂದ ಹಿಡಿದು ಅರುಣಾಚಲದ ಗುಡ್ಡಗಾಡು ಪ್ರದೇಶದವರೆಗೆ ಎಲ್ಲಿ ಬೇಕಾದರೂ ಇದನ್ನು ನಿಯೋಜನೆ ಮಾಡ್ಬೋದು. ಈಗ ನೀವು ಕೇಳಬಹುದು, S-400 ಆಲ್ರೆಡಿ ಇದೆಯಲ್ಲ, ಮತ್ತೆ ಯಾಕೆ ಇದನ್ನು ಮಾಡ್ತಿರೋದು? 4 ಆಪರೇಷನಲ್ ಸ್ಕ್ವಾಡ್ರನ್ಗಳಿವೆ,
ಇನ್ನೊಂದು ಸ್ಕ್ವಾಡ್ರನ್ ಶೀಘ್ರ ಬರ್ತಾ ಇದೆ. ಹಾಗಿದ್ರೆ ಮತ್ತೆ ನಾವು ಯಾಕೆ ಸಾವಿರಾರು ಕೋಟಿ ರೂಪಾಯಿ ಸುರಿದು ಇನ್ನೊಂದು ಸಿಸ್ಟಮ್ ಬೇಕಿತ್ತು ಅಂತ ನೀವು ಕೇಳ್ಬೋದು. ಸ್ವಾವಲಂಬನೆ. ಆವಾಗಲೇ ಹೇಳಿದ್ವಿ ನಿಮಗೆ, ನಾವು ರಷ್ಯಾದಿಂದ ತರೋ S-400 ಆಗಿರ್ಬೋದು, ಅಮೆರಿಕದ ಪೇಟ್ರಿಯಟ್ ಆಗಿರ್ಬೋದು, ಅವುಗಳ ಸೋರ್ಸ್ ಕೋಡ್ ನಮ್ಮ ಬಳಿ ಇರೋದಿಲ್ಲ. ಅದರ ಒಳಗಿನ ಕಂಟ್ರೋಲ್ ಟೆಕ್ನಾಲಜಿ ಏನೇ ಇದ್ರೂ ಕೂಡ ಆ ರಾಷ್ಟ್ರಗಳ ಕಂಟ್ರೋಲ್ನಲ್ಲೇ ಇರುತ್ತೆ. ಕಂಪ್ಲೀಟ್ ಸೆಟಪ್, ಆ ಯಂತ್ರಗಳು, ಅದರೊಳಗೆ ಹಾಕೋ ಮಿಸೈಲ್ಗಳು, ಲಾಸ್ಟಿಗೆ ಅದನ್ನು ಬಳಸೋದು ಹೇಗೆ ಅನ್ನೋ ಟ್ರೈನಿಂಗು ಎಲ್ಲ ಅವರು ಹೇಳ್ಕೊಡ್ಬೇಕು ನಮಗೆ. ಆದರೆ ಕುಶಾ ಸಿಸ್ಟಮ್ನಲ್ಲಿ ಫುಲ್ ನಮ್ಮದೇ ಕಂಟ್ರೋಲ್. ಇದರ ಪ್ರತಿಯೊಂದು ಸಾಫ್ಟ್ವೇರ್ ಕೋಡ್, ರೇಡಾರ್ ಫ್ರೀಕ್ವೆನ್ಸಿ ನಮ್ಮ ಸೇನೆಗೆ ಮಾತ್ರ ಗೊತ್ತಿರುತ್ತೆ. ಇದರಿಂದ ಫ್ಯೂಚರ್ನಲ್ಲಿ ಅಪ್ಗ್ರೇಡ್ ಮಾಡೋಕ್ಕೂ ಈಸಿ, ನಮಗೆ ಬೇಕಾದ ಹಾಗೆ ಮಾಡಿಫಿಕೇಷನ್ ಮಾಡ್ಕೊಳ್ಳೋಕ್ಕೂ ಈಸಿ. ಭವಿಷ್ಯದಲ್ಲಿ ಸ್ವಲ್ಪ ರೇಂಜ್ ಜಾಸ್ತಿ ಮಾಡಬೇಕಾ, ಯಾರ ಹತ್ರ ಬೇಡಬೇಕಾಗಿಲ್ಲ, ನಾವೇ ಮಾಡ್ಕೋಬೋದು. ಅಡ್ವಾನ್ಸ್ಡ್ ರೇಡಾರ್ಸನ್ನು ಅಪ್ಗ್ರೇಡ್ ಮಾಡಬೇಕಾ, ನಾವೇ ಮಾಡ್ಕೋಬೋದು. ಇದೆಲ್ಲದರೊಂದಿಗೆ 2025ರಲ್ಲಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ ಮಿಷನ್ ಸುದರ್ಶನ ಚಕ್ರ ಯೋಜನೆಗೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಮಿಷನ್ ಸುದರ್ಶನ ಚಕ್ರ ಅಡಿಯಲ್ಲಿ 2035ರ ಒಳಗೆ ದೇಶಾದ್ಯಂತ ಬಲಿಷ್ಠ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಕಟ್ಟಬೇಕು ಅನ್ನೋ ಟಾರ್ಗೆಟನ್ನು ಹಾಕೊಳ್ಳಲಾಗಿದೆ. ಇತ್ತೀಚೆಗೆ ಭಾರತ ಮಲ್ಟಿ ಲೇಯರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ BMD ಸಿಸ್ಟಮ್ನ ಜೂನ್ 11 ಮತ್ತು 12ಕ್ಕೆ 2 ಯಶಸ್ವಿ ಟೆಸ್ಟ್ಗಳ ಮೂಲಕ ಚೆಕ್ ಮಾಡಿತ್ತು. ಈಗ ಪ್ರಾಜೆಕ್ಟ್ ಕುಶಾ ಕೂಡ ಸಕ್ಸಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ನಮಗೆ ಏರ್ ಡಿಫೆನ್ಸ್ನಲ್ಲಿ. ನೆಕ್ಸ್ಟ್ ಕುಶಾದು ಇನ್ನೊಂದಷ್ಟು ಟೆಸ್ಟ್ಗಳಾಗ್ತವೆ. 2028ರಲ್ಲಿ ಅಧಿಕೃತವಾಗಿ ವಾಯುಪಡೆಗೆ ಸೇರ್ಪಡೆಯಾಗುವ ಲೆಕ್ಕಾಚಾರಗಳಿವೆ. ಭಾರತ ಎರಡೆರಡು ಕಡೆ ಮುಖ್ಯ ಶತ್ರುಗಳನ್ನು, ಬೇರೆ ಕಡೆ ಶತ್ರುಗಳ ಥರ ಆಗೋಕ್ಕೆ ಟ್ರೈ ಮಾಡ್ತಿರೋ ಸಣ್ಣ ಮರಿಗಳನ್ನು ಕೆಲವರನ್ನ ಹೊಂದಿರೋದ್ರಿಂದ ನಮ್ಮ ಆಫೆನ್ಸಿವ್ ಶಕ್ತಿಯೊಂದಿಗೆ ಡಿಫೆನ್ಸಿವ್ ಕೇಪಬಿಲಿಟಿಯನ್ನು ಸ್ಟ್ರಾಂಗ್ ಮಾಡೋದು ಕೂಡ ಇಂಪಾರ್ಟೆಂಟ್. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕ್ಕೆ ಶುರು ಮಾಡ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ವಿಡಿಯೋ ಕೆಳಗಡೆ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.